ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸರ್ ಇದು? ರವಿ, ಏನ್ ಮಾಡ್ತಿದ್ಯಾ? ಬಂಗಾರಿ, ಒಂದು ನಿಮಿಷ ಹೇಳ್ತೀನಿ. ನಾಳೆಯಿಂದ ನೀವು ಯಾರು ಕೆಲ್ಸಕ್ಕೆ ಬೇಡ. ವಾಟ್? ರವಿ, ಏನ್ ಮಾಡಕ್ ಹೊರಟಿದ್ಯಾ? ಹೇಳ್ತೀನಿ ಅಂತ ಹೇಳಿದ್ನಲ್ಲ ಬಂಗಾರಿ, ಇರು. ನಮ್ಮಿಂದ ತಪ್ಪಾಗಿದ್ದ ಕ್ಷಮಿಸ್ಬಿಡಿ ಸರ್. ಇದಕ್ಕಿದ್ದಂಗೆ ಕೆಲಸದಿಂದ ತೆಗೆದಾಕಿದ್ರೆ ನಮ್ ಗತಿ ಏನ್ ಸರ್? ಏನ್ ನೀನ್ ದೊರೆಸ ನಿಮ್ ಮೊಮ್ಮಗಳು? ಮೊದ್ಲೇ ಹೇಳ್ಬೇಕು ಅಂದ್ರೆ ಏನ್ 2 ತಿಂಗಳ ಮುಂಚೆ ನೋಟಿಸ್ ಕೊಡ್ಬೇಕಾಗಿತ್ತ? ಏಯ್, ಕೊಟ್ಟಿದ್ದನ್ ತಗೊಂಡ್ ಹೋಗ್ತಾ ಇರೋ. ಎಂಚಿನಮ್ಮ, ಪಾಪ ಬೈಬೇಡಿ ಅವರಿಗೆ. ನಿಮಗೆಲ್ಲ ಈ ತಿಂಗಳ ಸಂಬಳದ ಜೊತೆ 2 ತಿಂಗಳ ಸಂಬಳ ಎಕ್ಸ್ಟ್ರಾ ಇಟ್ಟಿದ್ದೀನಿ. ನೀವು ಎಲ್ಲಿ ಬೇಕಾದ್ರೂ ಕೆಲಸಕ್ಕೆ ಸೇರ್ಕೋಬೋದು. ಈಗ ಸರ್ ಹೊರಡಿ ಅಂತ ಹೇಳಿದ್ನಲ್ಲ. ವಾಟ್ಸ್ ರಾಂಗ್ ವಿತ್ ಯು ರವಿ? ಇವ್ನ ಮನೆಯಿಂದ ಹೀಗೆ ಕಳ್ಸಿದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಅಯ್ಯೋ ಸೋಪು, ಇದೇನಮ್ಮ ಹೇಗೆ ಹೇಳ್ತಿದ್ಯಾ? ಮನೇಲೊಬ್ಳಿದಾಳಲ್ಲ. ಯಾರು? ಖುಷಿನಾ? ಹ್ಞೂ ಬಂಗಾರಿ, ಖುಷಿನೇ. ಅವಳನ್ನ ಹೀಗೆ ಬಿಟ್ರೆ ನಾಳೆ ನಮ್ಮ ಕೈಗೆ ಚಿಪ್ ಕೊಟ್ಟು ಹೋಗ್ಬಿಡ್ತಾಳೆ. ಈಗ್ಲೇನೆ ಭಾವನಾ ಬೇಕು, ಅವಳನ್ನ ಬಿಟ್ಟು ಬರಲ್ಲ ಅಂತ ಹೇಳ್ತಾ ಇರೋಳು ನಾಳೆ ದಿವಸ ಬೆಳೆದು ದೊಡ್ಡೋಳಾದ್ಮೇಲೆ ಈ ಇಡೀ ಆಸ್ತಿನ ಅವಳ ಹೆಸರು ಬರ್ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಹಾ, ಅದಕ್ಕೆ ಈಗ್ಲಿಂದ ಅವಳನ್ನ ಹಿಡಿತಲ್ಲಿ ಇಟ್ಕೋಬೇಕು. ನಾವು ಕೂತ್ಕೊ ಅಂದ್ರೆ ಕೂತ್ಕೋಬೇಕು, ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು. ಸೌಪು, ನನ್ ಮಗನ ಬಗ್ಗೆ ನನ್ಗೆ ಯೋಚನೆ ಇಲ್ಲಮ್ಮ. ಅವ್ನ್ ಹ್ಯಾಗ್ ಬೇಕಾದ್ರೂ ಅಡ್ಜಸ್ಟ್ ಆಗ್ಬಿಡ್ತಾನೆ. ಆದ್ರೆ ನಮ್ಮಿಬ್ರು ಕಾಳಜಿ ಎಲ್ಲ ನಿನ್ನ ಬಗ್ಗೆನೆ. ನೀನ್ ಈ ಮನೆಯಲ್ಲಿ ರಾಣಿ ರಾಣಿ ತರ ಇರ್ಬೇಕು. ಆದ್ರೂ ಅವಳಿನ ಮಗು ಅತ್ತೆ. ರವಿ, ನಾವ್ ಏನ್ ಮಾಡಕ್ ಹೊರಟಿದೀವಿ? ನೀ ಸುಮ್ಮನೆ ನೋಡ್ತಾ ಇರು ಬಂಗಾರಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಬಾಕ್ಸಿಗೆ ಏನಾಗ್ತಿದ್ಯಮ್ಮ? ಹೊತ್ತೊತ್ತಿಗೆ ಹತ್ತತ್ತು ಥರ ಮಾಡಿ ಹಾಕೋದಿಕ್ಕೆ ಇದೇನು ಹೋಟ್ಲಲ್ಲ, ಮನೆ. ಪೊಡ್ಡು ಹಾಕಿದ್ದೀನಿ, ಅದನ್ನೇ ತಿನ್ಕೊ. ನೀನ್ ಮಾಡಿದ್ದ? ನಾನು ಮಾಡಿದ್ರೆ ಪೊಡ್ಡಿ ಎಲ್ಲಪ್ಪ ಬೇಯುತ್ತೆ. ನಿಮ್ಮ ಅಜ್ಜಿ ಮಾಡಿರ್ತೆ. ಓ, ಅಜ್ಜಿ ಮಾಡಿದ್ದ. ಓಕೆ ಓಕೆ. ಯಾಕೋ ನಿನಗೂ ನಾನು ಮಾಡಿದ ಪೊಡ್ಡು ಗಂಟ್ಲಲ್ಲಿ ಇಳಿಯಲ್ವೇನೋ? ಯಾಕೋ ಮಗನೆ, ಅಮ್ಮನ್ ಪ್ರೀತಿ ಕೈ ರುಚಿ ಈಗ ನಿನಗ್ ಗೊತ್ತಾಗಲ್ಲ. ಮುಂದೆ ಓದಕ್ಕೋ ಕೆಲ್ಸಕ್ಕೋ ದೂರ ಹೋಗ್ತೀಯಲ್ಲ, ಆಗ ಗೊತ್ತಾಗತ್ತೆ. ಗಂಡು ಆರಾಮ? ಎಷ್ಟು ಕೂಡಿಟ್ರು ಅಷ್ಟೇ. ಈ ದುಡ್ಡು ಮರಿ ಹಾಕಂಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಲಕ್ಷ್ಮಿ, ತಂದೆ ಇರಿ. ಸೀನಾ, ಆ ಹುಡುಗನ ಬಗ್ಗೆ ವಿಚಾರಿಸ್ದೇನೋ? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಅವನ್ ಬಂದು ಹೋಗಿ 2-3 ದಿನ ಆಗೋಯ್ತು. ಏನು ಹೇಳಿಲ್ಲ ಅಂದ್ರೆ ಅವನು ಮರ್ತೋಗಲ್ವೇನೋ? ಅದಂಗೆ ಆಗಲ್ಲಮ್ಮ. ಅವ್ರು ಏನು ಎತ್ತ ಅಂತ 1-2 ಕಡೆ ವಿಚಾರಿಸ್ಬೇಕು. ಮಾಡ್ತೀನಿ. ಹೌದು ಅತ್ತೆ, ಸುಮ್ನೆ ದುಡ್ಕೋದ್ ಬೇಡ ಅಂತ ಅನ್ಸತ್ತೆ. ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿರಿ, ಬಂದಿರೋ ಸಂಬಂಧನೂ ಹೊರಟೋಗುತ್ತೆ. ರೀ, ಅತ್ತೆ ಹೇಳಿದ್ರಲ್ಲಿ ತಪ್ಪೇನ್ರಿ ಇದೆ? ಭಾವನಾ ಮದುವೆ ವಿಚಾರದಲ್ಲಿ ನಮ್ಮ ಕಣ್ಣೆದ್ರಿಗೆ ಎಷ್ಟೆಲ್ಲ ನಡೆದೋಯ್ತು. ಚಾನು ಮದುವೆ ವಿಚಾರದಲ್ಲಾದರೂ ನಾವು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಲ್ವಾ?
ಹರಿ, ಅವ್ರ ವಿಷಯದಲ್ಲಿ ಜಾತಕ ಸರಿ ಇಲ್ಲ ಅಂತ ಹಾಗಾಗಿರ್ಬೋದು. ಇವ್ರ ವಿಷಯದಲ್ಲೂ ಹಾಗೆ ಆಗುತ್ತೆ ಅಂತ ಏನಿಲ್ವಲ್ಲ. ಹೌದು ಹೌದು. ಅಲ್ಲ, ಅಂಥ ದೊಡ್ಡ ವ್ಯಕ್ತಿ ಮನೆಗೆ ಬಂದು ಹೆಣ್ಣು ಕೇಳಿದ್ದಾರೆ, ಅವ್ರ ಮಾತುಗಾದ್ರೂ ಗೌರವ ಕೊಡೋದು ಬೇಡವಾ? ಸರಿ, ಟೈಮ್ ಆಯ್ತು. ಬಾಯ್ ಬಾಯ್ ಬಾಯ್. ಅಲ್ಲಗ ಹೌದಮ್ಮ, ನನಗೆ ಖುಷಿ ಬಗ್ಗೆ ಏನಾದರೂ ಗೊತ್ತಾಗಬೇಕು ಅಂದರೆ ನಾನು ಅಲ್ಲಿಗೆ ಹೋಗಲೇಬೇಕು. ಅಕ್ಕ, ನೀನು ಯೋಚನೆ ಮಾಡಬೇಡ, ಖುಷಿ ಚೆನ್ನಾಗೇ ಇರ್ತಾಳೆ. ಅವಳು ಚೆನ್ನಾಗಿರೋದನ್ನೇ ನೋಡಬೇಕು ಜನ. ಮನೇಲಿ ಕೂತ್ರೆ ಸುಮ್ಮನೆ ಬೇಜಾರು. ಅಲ್ಲಿ ಹೋದರೆ ಕೆಲಸನೂ ಆಗುತ್ತೆ, ಖುಷಿ ನೋಡೋಕ್ಕೊಂದು ಅವಕಾಶನೂ ಸಿಗುತ್ತೆ. ಸರಿ, ನಿನಗೆ ಸಮಾಧಾನ ಸಂತೋಷ ಸಿಗುತ್ತೆ ಅಂದ್ರೆ ಹೋಗಿದ್ಬಾ. ಬರ್ತೀನಪ್ಪ. ಹೋಗ್ಬಾ ಮಗಳೇ. ಬರ್ತೀನಮ್ಮ. ಹುಷಾರು. ಅಕ್ಕ, ನೀನು ಹೊರಟಿರು. ನನ್ನ ಪ್ರಿಯನ ಹತ್ರ ನೋಟ್ಸ್ ಇಸ್ಕೋಬೇಕು. ಇಸ್ಕೊಂಡು ಅವಳ ಜೊತೆ ಕಾಲೇಜಿಗೆ ಹೋಗ್ತೀನಿ. ಸರಿ, ಹುಷಾರು. ಬಾಯಪ್ಪ. ಬಾಯಮ್ಮ. ಹುಷಾರು ಮಗಳೇ. ರೀ, ತಾಯ್ತನ ಅನ್ನೋದು 9 ತಿಂಗಳು ಹೆತ್ತು ಹೊತ್ರೇನೆ ಬರೋದಿಲ್ಲ. ಹೃದಯದಿಂದ ಬರಬೇಕು ಅನ್ನೋದನ್ನ ಇವಳು ನೋಡೇ ಹೇಳಿರ್ಬೇಕು. ಹೌದು ಅತ್ತೆ. ಭಾವನಾ ಆ ಮಗುಗೆ ಜನ್ಮ ಕೊಡದೇ ಇದ್ರು ಅವಳಿಗೆ ತಾಯಾಗ್ಬಿಟ್ಲು. ಎಲ್ಲ ಋಣಾನ್ ಬಂದ. ಹೌದು ಸೀನಾ, ಎಲ್ಲ ಋಣಾನು ಬಂದ. ಅವನ್ ಹೋಗಿ ವಿಚಾರಿಸೋ. ಆಯ್ತಮ್ಮ, ಮಾಡ್ತೀನಿ. ಗೌಡ್ರೆ, ಇನ್ನೂ ಅದಕ್ಕೆ ಬರಲೇ ಇಲ್ವಲ್ಲ? ನಾವು ಬರೋದೇನೋ ಗೊತ್ತಾಗ್ಬಿಟ್ಟು ರೂಟ್ ಏನೋ ಚೇಂಜ್ ಮಾಡ್ಬಿಟ್ಟವ್ರ? ಸುಮ್ಮನೆ ನಿಂತ್ಕೊಳ್ಳ ಅಪ್ಸೆಕಂಡ್ ಮುಂಡೆದೆ. ಆ ಬಸ್ ಇರೋದೇ ಇದೊಂದು ರೂಟು. ಬೇರೆ ರೂಟಲ್ಲಿ ಹೋಗಕ್ಕೆ ಬೇರೆ ರೋಡ ನಿಮ್ ತಾತ್ ಮಾಡ್ಸ. ನಾವು ಬೋ ಬಿಸ್ಲು ಕಲ ಕರ್ಗಿರ್ ಆಗ್ಬಿಟ್ರೆ ಕಷ್ಟ. ಛತ್ರಿ ಗಿತ್ರಿ ಹಿಡಿದ್ಲಾ? ಛತ್ರಿ ಹಿಡಿಬೇಕು, ಛತ್ರಿ. ಅದಕ್ಕೆ ಬತ್ತವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.